ಮಾನ್ಯತೆಗೆ ಕಾರಣಗಳು ಇವ ಆದ್ದರಿಂದ ಬೇರೆ ರೀತಿಯ ಬರೋದಿಲ್ಲ. ಆದರೆ ಎಲ್ಲವೂ ಈಕ್ವಲ್ ಅಲ್ಲ. ಒಬ್ಬ ಶ್ರೀಮಂತ ಬಂದ, ಆಮೇಲೆ ಒಬ್ಬ ಬಂಧು ಬಂದ, ಒಬ್ಬ ವಯಸ್ಸಾದವನು ಬಂದ, ಇವನು ಬಂದ, ವಿದ್ಯಾವಂತ ಬಂದ. ಎಲ್ರಿಗೂ ಏನು ಮಾಡಬೇಕು? ಸಮವಾಯ ಕೊಡಿಸ್ಬಾರ್ದು. ಮತ್ತೆ ಗರಿಯೋ ಎದ್ದೆದು ಉತ್ತರ. ಬಿತ್ತಕ್ಕಿರೋಕ್ಕಿಂತ ಮೇಲೆ ಯಾರೋ ಬಂಧುಗಳು, ಅವರಿಗಿಂತ ಮೇಲೆ ವಯಸ್ಸಾದವರು, ಅವರಿಗಿಂತ ಮೇಲೆ ಸಾಧನೆ ಅವರಿಗಿಂತ ಮೇಲೆ ವಿದ್ಯಾವಂತ. ಈ ರೀತಿ ಇರಬೇಕೆ ಹೊರತು ಅದು ಈಕ್ವಲ್ಲ ಟ್ರೀಟ್ ಮಾಡಬಾರ್ದು. ಇದು ಎರಡನೇ ಪಾಯಿಂಟ್. ಇವತ್ತು ಉಳ್ಕೊಂಡು ಒಂದೇ ವಿತ್ತ 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 ಅಷ್ಟೇ. ಗೊತ್ತಾ? ಯಾರೇ ಬಂದು ಹಣ ಇದ್ದರೆ ಸಾಕು. ಅದು ಏನಾರು ಮಾಡಿರಲಿ ಅವರು ಈ ಬಾರಾಕೊಂಡು ಮಾಫ್ ಅಂತಾರೆ, ಅಷ್ಟರ ಮಟ್ಟಿಗೆ ಅದೊಂದೇ ನೋಡ್ತಿರೋದು. ಭಾರಿ ತಪ್ಪದು ಎಂದು ಹಾಗಾಗಬಾರ್ದು. ಎಷ್ಟೋ ಸರ್ತಿ ಇವತ್ತು ಅದೊಂದು ತಪ್ಪು ಮಾಡ್ತಾರೆ. ಆ್ಯಕ್ಚುಲಿ ಡೋನರ್ಸಿಗೆ ಭಾರಿ ಪ್ರಿಫರೆನ್ಸ್ ಕೊಡ್ತಾರೆ. ಗೊತ್ತಾಯ್ತಿಲ್ಲ, ಭಾಳಷ್ಟು ಕಡೆ ನೋಡ್ತೇವೆ. ಎಷ್ಟೋ ಒಂದು ಕಡೆ ಎಲ್ಲೋ ಮಂಗಳಾಗಿತ್ತು, ಒಂದು ಕಡೆಗೆ ಡೋನರ್ಸ್ ಎಲ್ಲ ಕೆಳಗೆ ಮಾಡಿದ್ದಾರೆ. ವಿದ್ವಾಂಸಗಳ ಮೇಲೆ ವಯಸ್ಸಾದವ್ರಿಗೆ ಎಷ್ಟು ಕಷ್ಟಪಟ್ಟು ನೋಡೋದು, ಡೋನರ್ಸ್ ಇಲ್ಲೇ ಇರಬೇಕು. ಎಲ್ಲ ಸರ್ತಿಂತ ತಪ್ಪಾಗಲ್ಲ. ಒಂದು ಸರ್ತಿ ಯಾರೋ ತಾಚಾತ್ರನೇ ಮಾಡಿಬಿಡ್ತಾರೆ. ಮಾಡಿದರೆ ತಪ್ಪದು. ಅವರು ಒಪ್ಪಬಾರ್ದು, ಇವರು ಮಾಡಿಸ್ಕೋಬಾರ್ದಾಗಲ್ಲ. ಇದು ಭಾರಿ ದೊಡ್ಡ ಅವಮಾನ ಮಾಡಿದಂತೆ ಲೆಕ್ಕ. ಹಾಗೆ ಮಾಡೋಕ್ಕೆ ಬರೋದೇ ಇಲ್ಲ. ವಿತ್ತಂ ಬಂಧುರ್ವಯ ಕರ್ಮ ಇದೆಲ್ಲ ನಮಗೆ ಗೊತ್ತಿದ್ದರೆ ಸಮಸ್ಯೆ ಬರೋದೇ ಇಲ್ಲ. ಇದರಲ್ಲಿ ನಮಗೆ ವಿದ್ಯಾ ಇನ್ನೊಬ್ಬರಿಂದ ಗೊತ್ತಾಗುತ್ತೆ. ನಮಗೆ ವಿದ್ಯಾ ಪರೀಕ್ಷೆ ಮಾಡೋ ಶಕ್ತಿ ಇರೋದಿಲ್ಲ. ಇವೆಲ್ಲ ನಮಗೆ ಗೊತ್ತಾಗುತ್ತೆ. ವಿತ್ತ ಬಂಧುತ್ವ ವಯಸ್ಸು ಕರ್ಮ ಇದಕ್ಕೆಲ್ಲ ಏನು ಬೇಕಾಗಿ ಏನು ಸಮಸ್ಯೆನೇ ಬರೋದಿಲ್ಲ. ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯದ್ಯದ್ ಉತ್ತರಂ ಅಂದರೆ ಆಮೇಲೆ ಬರೋದು. ಯದ್ಯದ್ ಉತ್ತರಂ, ಇದಕ್ಕಿಂತ ಅದು ಅದಕ್ಕಿಂತ ಅದು ಮೇಲಕ್ಕೆ ಹೋಗ್ತಾ ಬರುತ್ತೆ. ಆ ಕ್ರಮನ ಫಾಲೋ ಮಾಡಬೇಕು ಅಂತ ಹೇಳಿದರು. ಇದನ್ನೆಲ್ಲ ನಿತ್ಯದ ಜೀವನಕ್ಕೆ ಅನುಷ್ಠಾನಕ್ಕೆ ತಂದ್ಕೋಬೇಕಿದ್ರೆ ಗೊತ್ತಾಯ್ತಾ. ನಿತ್ಯದ ಜೀವನದಲ್ಲಿ ರಾಮದೇವರು ಹೊರಟರು. ಸೂತ ಪುರಾಣಿಕರು ಪ್ರವಚನ ಮಾಡ್ತಾ ಕೂತಿದ್ರು. ಎಲ್ಲ ಬ್ರಾಹ್ಮಣರು ಕೇಳ್ತಾ ಕೂತಿದ್ರು. ಹೋದ ತಕ್ಷಣ ಎದ್ದಾಗ ಗೌರವ ಕೊಟ್ಟರು. ಅವ್ರು ಹೇಳಲಿಲ್ಲ. ಗೊತ್ತಾಯ್ತಾ, ಗೌರವ ಕೊಡಲಿಲ್ಲ. ತಕ್ಷಣ ಅವ್ರನ್ನ ನಿರ್ಣಯ ಮಾಡಿಬಿಟ್ರು ಪೂರ್ತಿಯಾಗಿ. ಯಾಕೆ ಇವ್ರಿಗೆ ತಾರತಮ್ಯನೇ ಗೊತ್ತಿಲ್ಲ, ಏನು ಮಾಡ್ತಾರೆ ಇವರು ಅಂತ. ಆಮೇಲೆ ಅವ್ರ ಮಗನಿಗೆ ಜ್ಞಾನ ಕೊಟ್ಟರು. ಅವ್ರು ಅಫೆನ್ಸ್ ಅದು, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟೇ ಕೊಟ್ಟರು. ಅವ್ನು ಮೇಲ್ಕೂತ್ ಹೇಳ್ತಿರಬಹುದು. ಮೇಲ್ಕೂತ್ ಹೇಳಿ ಒಬ್ರು ಯಾರೋ ಸ್ವಾಮಿಗಳು ಪ್ರವಚನ ಮಾಡಿಸಿದ ಮಾತ್ರ ಇವನು ದೊಡ್ಡವನಾಗಿಬಿಡೋದಿಲ್ಲ. ಅದು ಪ್ರೋತ್ಸಾಹ ಕೊಡೋದೇ ಹೊರತು ಏನಲ್ಲದು ದೊಡ್ಡವನು ಅಂತಂದು ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ತಿಳ್ಕೊಳ್ಳೋ ದೊಡ್ಡ ದೋಷ. ಅದು ಕೊಟ್ಟ ಚಾನ್ಸ್, ಅದು ಅನುಗ್ರಹ ಅಂತ ಕರಿಬೇಕೆ ಹೊರತು ಅದು ತಾರತಮ್ಯ ಭಂಗ ಆಗಿಲ್ಲ. ಅಲ್ಲಿ ತಾರತಮ್ಯ ಮೇಂಟೈನ್ ಮಾಡೇ ಕೊಟ್ಟಿರೋದ್ರಿಂದ ತಿಳ್ಕೊಡೋರು ಹಾಗೆ ತಿಳ್ಕೊಬೇಕೆ ಹೊರತು ಇಲ್ಲದ್ರೆ ದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರಲ್ಲ. ಅದೇ ಹೇಳಿದ್ದೀಗ ಗುಣಾನುಸಾರಿಣೀಂ ಪೂಜಾಂ. ಇಷ್ಟು ಎರಡು ವಿಷಯ ಆಯ್ತು. ಈಗ ಒಂದು ಸ್ವರೂಪ, ಎರಡನೇದು ಸ್ವರೂಪ ಗೊತ್ತಿದ್ದಾಗ ಬೇರೆ ಮಾತೀಗ. ಉದಾಹರಣೆ ಮಧ್ವಾಚಾರ್ಯ ಅವರದ್ದು ಗೊತ್ತಿದ್ದೇನೆ, ಅದನ್ನು ಎಲ್ಲಿಗೆ ತೀರ್ಥ ಕೊಡಬಾರದು, ಅವ್ರಿಗೆ ಯಾವಾಗ ಕೊಡಬಾರ್ದು, ಬ್ರಹ್ಮ ಆ ಕಕ್ಷದಲ್ಲಿ ಇಲ್ಲಿ ಕೊಡಬಾರ್ದು. ಮತ್ತೆ ಈ ತಾರತಮ್ಯ ಅಚ್ಯುತ್ ಬೇಡ್ಸರ್ ಬದಲು ಕೊಡ್ತೀವಿ ಅಂತ ಕೊಡಬಾರ್ದು. ಎಲ್ಲರಿಗಿಂತ ಮತ್ತು ಟಾಪಲ್ಲಿ ಬಂದುಬಿಡ್ತಾರೆ. ಯಾಕೆ ಸ್ವರೂಪ ಗೊತ್ತಾಗಿರೋದ್ರಿಂದ. ಸ್ವರೂಪ ಗೊತ್ತು ಅಂತ ಹೇಳಿಬಿಟ್ಟು ಕಲ್ಪನೆ ಮಾಡಿ ಸ್ವರೂಪನೋ ಅಥವಾ ಅವರಿಗೆ ಮಾತ್ರ ಪ್ರಮಾಣ ಗೊತ್ತು ಉಳಿದವರು ಗೊತ್ತಿಲ್ಲದ ಪ್ರಸಂಗ ಬಂದಾಗ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ದಕ್ಷ ಪ್ರಜಾಪತಿ ತಪ್ಪು ತಿಳ್ಕೊಂಡ. ಮನೇಲಿ ನಮಸ್ಕಾರ ಮಾಡ್ತಾರೆ ರುದ್ರನ ಅಳಿಯ ಅಂತೇಳಿ. ಇಲ್ಲಿ ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡ್ದ. ಅದು ಬೇರೆ ಪ್ರಸಂಗ. ಇಲ್ಲಿ ಸ್ವರೂಪ ಗೊತ್ತಿರೋದಿಲ್ಲ. ಮನೋನಿಯಾಮಕ ಸ್ವರೂಪ ಗೊತ್ತಿದೆ. ಅಲ್ಲಿ ಮಾವಾಡಿ ಅಷ್ಟೇ. ಅದು ಅಲ್ಲೇ ನಮಸ್ಕಾರ ಮಾಡೋದು ತಪ್ಪಲ್ಲ. ಇಲ್ಲಿ ಮಾಡಿದ ತಪ್ಪಾಗ್ತಾ ಇತ್ತು, ಮಾಡಲಿಲ್ಲ. ಅವ್ರು ಸರಿಯಾಗಿ ತಿಳ್ಕೊಂಡು ಇದೆ ಧರ್ಮ ಸೂಕ್ಷ್ಮ ಅಂದ್ರೆ ಇದೆ. ಧರ್ಮ ಸೂಕ್ಷ್ಮ ಕ್ಲಾಶ್ ಬಂದಾಗ ಏನು ಬೇಕಾಗತ್ತೆ ನಮಗೀಗ? ಧರ್ಮ ಸೂಕ್ಷ್ಮ. ಅಲ್ಲಿ ಸಾಮಾನ್ಯ ಸೋಲ್ತಾರೆ. ಸಾಮಾನ್ಯವಾಗಿ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ನೈಕೋ ಋಷಿ ಯಸ್ಯ ಪತಂತು ಮಾನಂ. ಧರ್ಮದ ಆಚರಣೆ ಬಗ್ಗೆ ಕನ್ಫ್ಯೂಷನ್ ಬರೋದು ಆ ಜಾಗದೊಳಗೆ. ಅಂಥ ಹೊತ್ತಲ್ಲಿ ಏನು ಮಾಡಬೇಕು? ದೊಡ್ಡವ್ರನ್ನ ನೋಡಿ ಅದರಂತೆ ಫಾಲೋ ಮಾಡ್ತಿರ್ಬೇಕು. ಬಂತಲ್ಲ, ಈಗ ಒಬ್ಬ ತಂದೆ ತಾಯಿ ಬಂದೇ ಕೂತಿದ್ದಾರೆ, ಇನ್ನೊಬ್ರು ಯಾರೋ ಬಂದರು. ಕೆಲವೆಲ್ಲ ನಿಯಮಗಳಿದೆ. ವ್ಯಾಸಪೀಠದಲ್ಲಿ ಕೂತವ್ರು ಯಾರೇ ಬಂದರೂ ಹೇಳಬಾರ್ದು ಅಂತ ನಿಯಮ ಇದೆ. ಗೊತ್ತಾಯ್ತಾ? ಯಾರು ಹೇಳಬಾರ್ದು ಮಾತಾಡ್ತಾವೆ, ಅವೆಲ್ಲ ನಿಯಮ ಇಲ್ಲ. ಗೌರವ ಕೊಡಬಾರ್ದು ಅಂತಿಲ್ಲ. ಅದು ಎದ್ದು ಮಾಡಬೇಕಾದ್ರೆ ತಂದೆ ತಾಯಿ ಬಂದು ಗುರುಗಳು ಬಂದರೆ ಹೇಳಲೇಬೇಕು, ನಿಯಮ. ಸೋತೊಬ್ಬರು ಅಂತ ಕನ್ಫರ್ಮ್ ಆಗಿದ್ದರೆ ಹೇಳಬೇಕು, ಇಲ್ಲದ್ರೆ ಹೇಳಬಾರ್ದು. ಅವ್ರು ಹೇಳಲಿಲ್ಲ, ಸೋತೊಬ್ಬರು ಅಲ್ಲಿ ತಪ್ಪು ಮಾಡಿದ್ರು, ನಾ ಹೇಗೋ ಮೇಲೆ ಕೂತಿದ್ದೆ ವ್ಯಾಸಪೀಠ ಹೇಳಬಾರ್ದು. ಅದು ಧರ್ಮ ಸೂಕ್ಷ್ಮ ಇದೆ. ಗೊತ್ತಾಯ್ತಾ? ಧರ್ಮ ಸೂಕ್ಷ್ಮ ಅಂತ ಹೊತ್ತಲ್ಲಿ ಹೇಳ್ಬೇಕಾದ್ ಬಹಳ ಮುಖ್ಯವಾದ ಕರ್ತವ್ಯ ಅಂತ. ಸಾಮಾನ್ಯವಾಗಿ ಹೇಳುತ್ತಾರೆ ಜನ, ಮಾತು ಕೊಟ್ಟಿರ್ತಾರೆ, ನಡೆಸ್ಬಿಡೋದು, ಏನೋ ನಡೆಸೋದೆ. ಹಾಗೆಲ್ಲ ನಡೆಸಬಾರ್ದು. ಆ ಮಾತಿಗೆ ಬೆಲೆ ಬಂದು ಗೊತ್ತಿಲ್ಲದೆ ತಪ್ಪಿತ್ತು ಮಾತು ಕೊಟ್ಟಿದ್ದು, ಆಮೇಲೆ ಏನು ಮಾಡಬೇಕು? ಚೇಂಜ್ ಮಾಡ್ಕೊ. ಯಾಕಂದ್ರೆ ತಪ್ಪದು. ಏಕಾಸ್ತಿ ಊಟ ಮಾಡೇ ಮಾಡ್ತೀರಿ, ಮಾತು ಕೊಟ್ಬಿಟ್ಟೆ. ಯಾರಿಗೂ ಗೊತ್ತಾಯ್ತು ಮಾತು ಕೊಟ್ಟಿದ್ದೀರಿ ಅಂತ ಮಾಡೋದಾದ್ರೆ ಮತ್ತೆ ಧರ್ಮಶಾಸ್ತ್ರ ಓದ್ಬೇಕಾಗಿ ಅದು ಕರೆಕ್ಟ್ ಮಾಡ್ಕೋಬೇಕು. ಯಾವುದೇ ಸಂಪ್ರದಾಯ ಬೆಲೆ ಇರುತ್ತೆ. ಪ್ರಮಾಣಕ್ಕೆ ವಿರೋಧ ಬಂದ ಸಂಪ್ರದಾಯ ಹೋಗ್ಬಿಡುತ್ತೆ. ಗೊತ್ತಾಯ್ತು? ಕೆಲವು ಏನೇನೋ ಸಂಪ್ರದಾಯ ಇಟ್ಕೊಂಡಿರ್ತಾರೆ ಯಾವುದೋ ಕಾರಣಕ್ಕೆ. ತಪ್ಪು ಒಂದು ಗೊತ್ತಾದ್ಮೇಲೆ ಬಿಟ್ಬಿಡ್ಬೇಕೆ ಹೊರತು ವಾದಿಸಕ್ಕೆ ಹೋಗಬಾರ್ದು. ಎರಡೋದ್ರೆ ಹಾಗೆ ಮಾತು ಕೊಟ್ಟಿದ್ದು, ನಾನು ಗೂಂಡ ಕಮಿಟ್ ಆಗಿದೆ ಏನರ್ಥ? ಗೂಂಡ ಕರ್ಣ ಹಾಗೆ ಮಾಡಿದ್ದು, ನಾನು ದುರ್ಯೋಧನ ಕಮಿಟ್ ಆಗಿಬಿಟ್ಟಿದ್ದೇನೆ ಶುರು ಮಾಡೋದು.
ಅದೆಂತ ಕಮಿಟ್ಮೆಂಟ್ ಅದು? ಕೃಷ್ಣ ಕರಿತಿರ್ಬೇಕಾದ್ರೆ ಕಮಿಟ್ ಆಗಿದ್ದೀರಿ ಅರ್ಥ ಏನು ಅದಕ್ಕೆಲ್ಲ? ದೊಡ್ಡ ತಪ್ಪದು. ಕಾರಣ ಅವಸರಾವೇಶ ಒಳಗಿತ್ತು. ಅದು ಒಣಗಿದ್ದು ಸೂರ್ಯನ ತಪ್ಪಲ್ಲ, ಅವಸರಾವೇಶದ ತಪ್ಪು. ನಮ್ಮಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ. ಯಾವುದೋ ಮಾತು ಕೊಟ್ಟಿದ್ರೆ ಫಾಲೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದು ಎಷ್ಟೋ ಸರ್ತಿ ಧರ್ಮ ವಿರೋಧಿಯಾಗಿಬಿಟ್ಟು ಪುಣ್ಯದ ಬದಲು ಏನು ಬರುತ್ತೆ ಅಲ್ಲಿ? ಭೀಷ್ಮರೇ ಮಾತು ಶಬ್ದ ಮಾಡಿ ಕರೆಕ್ಟು. ಪರಮೇಶ್ವರ ಅವರು ಬಂದು ಹೇಳ್ತಾ ಇದ್ದಾರೆ ಮದುವೆ ಆಗುತ್ತೇಳಿ. ಸ್ವರೂಪದಲ್ಲಿ ಪತ್ನಿ ಆಕೆ ಬೇರೆ, ಆದರೂ ಕೂಡ ಏನು ಮಾಡಿ, ಇಲ್ಲ ಇಲ್ಲ ನನ್ನ ಪ್ರತಿಜ್ಞೆ ಭಾರಿ ಮುಖ್ಯ ಅಂತೇಳಿ ತಪ್ಪಾಯ್ತು. ಪ್ರತಿಜ್ಞೆ ಹೋಯ್ತಲ್ಲಿ. ನಮ್ಮಲ್ಲೂ ಕೆಲವು ಪದ್ಧತಿ ಇದೆ. ಎಲ್ಲ ಹೋಗಿ ಬಿಟ್ಟು ಬಂದಿರ್ತಾನೆ, ಗಾಯ ಹೋಗಿ ಬಂದಾಗ ದೊಡ್ಡವ್ರು ಒಂದು ಹಾಕಿಬಿಡ್ತಾರೆ. ಅವಾಗ ಏನು ಮಾಡಬಾರ್ದು? ಬಿಡ್ಲಕ್ಕೆ ಹೋಗಬೇಡಿ, ಹಾಕಿ ದೊಡ್ಡವ್ರು ಹಾಕಿ ತೊಗೊಂಡು ಮತ್ತೆ ಕೇಳಿ ಹಾಕ್ಸೋಬಾರ್ದು, ಮತ್ತೆ ಬಿಟ್ಟೆ ಅದೇ ಅಭ್ಯಾಸಗಳು ಮಾಡ್ಕೋಬಾರ್ದು. ಅವತ್ತಿನ ಮಟ್ಟಿಗೆ ದೋಷ ಅಲ್ಲ, ಗೊತ್ತಾಯ್ತಾ? ಅದು ಇವತ್ತು ದೋಷ ಆಗೋದಿಲ್ಲ. ಇದು ಧರ್ಮ, ಇದು ಸರ್ವ ಸೂಕ್ಷ್ಮ. ಇದು ಭಾರಿ ಸದ್ಯ ನೀನು ತಿಳ್ಕೊತೀವಿ ಅಂತ ಹೇಳ್ಬಿಟ್ಟು ಜ್ವರ ಹೇಳೋದು ತಪ್ಪಾಗುತ್ತೆ. ಅರ್ಥ ಆಯ್ತಾ? ತಪ್ಪನ್ನು ದೊಡ್ಡವರು ಮಾಡ್ತಾರೆ, ಚಿಕ್ಕವರು ಮಾಡ್ತಾರೆ, ಸಮಾನರು ಮಾಡ್ತಾರೆ. ಅದು ಹೇಳೋ ರೀತಿ ಬೇರೆ. ಚಿಕ್ಕವ್ರಿಗೆ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕಾಗತ್ತೆ? ಅಧಿಕಾರವಾಣಿಯಿಂದ ಹೇಳಬೇಕಾಗತ್ತೆ. ಸಮಾನರಲ್ಲಿ ಸ್ನೇಹದಿಂದ ಹೇಳಿ, ದೊಡ್ಡವರಲ್ಲಿ ವಿಜ್ಞಾಪನೆ ಮಾಡಬೇಕು. ತಪ್ಪು ಅಂತೂ ಇದು ಮಾಡಕ್ಕೆ ಬರೋದಿಲ್ಲ. ಅದು ತಪ್ಪಾಗ್ಬೋದಲ್ಲ, ತಪ್ಪ ಆ ಥರ ಪ್ರಶ್ನೆ ಮಾಡಿ ಅವ್ರ ಬಾಯಲ್ಲಿ ಸರಿ ಅಂತ ಬರೆಸ್ಬೇಕು. ಆ ವಿಷಯ ಒಂದೇ, ಹೇಳೋ ಕ್ರಮ ಇಲ್ದವರು ಅಪರಾಧ, ಹೇಳಿದವನು ಅಪರಾಧಿ ಆಗ್ತಾರೆ. ಸತ್ಯನೇ ಹೇಳಿರಬಹುದು, ಅದು ಹೇಳೋ ರೀತಿ ಸರಿ ಇಲ್ಲ ಅಂದ್ರೆ ಇದು ಪನಿಷಬಲ್ ಅಫೆನ್ಸ್ ಆಗುತ್ತೆ. ಇದು ತಿಳ್ಕೊಡೋದಕ್ಕೆ ರಾಮಾಯಣ ಭಾವಾರ್ಥ ಓದಬೇಕು. ಇವತ್ತು ಅದು ಓದೋದಿಲ್ಲ ಆದ್ದರಿಂದ ಇವರಿಗೆ ಸಾರ ಜ್ಞಾನನೇ ಇರೋದಿಲ್ಲ. ನಾನು ಬಿಟ್ಟರೆ ಇಲ್ಲ ಅಂತ ಓಡಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು. ಎಷ್ಟು ಸೂಕ್ಷ್ಮ ವಿಚಾರ. ಹೇಳ್ದೆ ಹೋಗಿದ್ದಕ್ಕೆ ಇಂದ್ರದ್ಯುಮ್ನಿಗೆ ಶಾಪ ಕೊಡಲಿಲ್ಲ, ಆನೆಯಾಗಿ ಹುಟ್ಟು ಅಂಥೇಳಿ. ಅದೇನು ಆನೆ ಒಂದೇ ಎರಡು ದಿವಸ ಅಲ್ಲದಾಗಿದ್ದು, ಸಾವಿರಾರು ವರ್ಷಗಳ ಕಾಲ ಸಂಘರ್ಷ ನಡೀತೀವಿ. ನೀವು ಮೊಸಳೆಯೋ ಆನೆಯು ನಡೆದ ಯುದ್ಧ ನಡೆದಿದ್ದು ಸಾವಿರಾರು ವರ್ಷ ಕಾಲ. ಮುಂಚೆ ಎಷ್ಟು ದಿವಸ ಆಗಿತ್ತು ಆಗಲೇ. ಲಾಂಗ್ ಟರ್ಮ್ ಶಿಕ್ಷೆಯಲ್ಲಿ ಹೇಗೆ ಜೀವಾವಧಿ ಶಿಕ್ಷೆ ಹೇಗೆಲ್ಲ ತಾರತಮ್ಯ ಇದೆ ಹಾಗೆ. ಇದು ಗೊತ್ತಾದ್ರೆ ಯಾರು ತಪ್ಪು ಮಾಡಕ್ಕೆ ಹೋಗೋದಿಲ್ಲ, ಅದನ್ನ ಹೇಳೋದೇ ಇಲ್ಲ. ಯಾರು ಹೇಳಿದ್ರು? ಆ ಎಣ್ಣೆ ಕುಡಿತಾ ಕೂತಿರ್ತಾರೆ, ತಪ್ಪು ಕೊಡ್ತೀರ? ಸ್ಮೋಕ್ ಮಾಡ್ತಾ ಇರ್ತಾರೆ, ತಪ್ಪು ಬೆಳೆಸಬಾರ್ದು ಅಂದ್ರೆ. ಯಾವ ಜ್ಞಾನಿ ಆಗಿದ್ರು ಕೂಡ ತಪ್ಪೇನೆ. ಆ ತಪ್ಪುಗಳು ಕ್ಷಮಿಸಕ್ಕೆ ಬರೋದಿಲ್ಲ. ಸಣ್ಣ ಪುಟ್ಟ ತಪ್ಪು ಇರ್ಬೋದು, ಅಂಥ ತಪ್ಪು ಇಗ್ನೋರ್ ಮಾಡಿ. ಸಣ್ಣ ಪುಟ್ಟ ತಪ್ಪನ್ನು ಹೇಳಬಾರ್ದು, ದೊಡ್ಡ ತಪ್ಪುಗಳು ಹೇಳದೆ ಇರಬಾರ್ದು. ಆಚಾರ್ಯ ಅಲ್ಲಿಗೂ ಕೇಳಿದವರು ದೂರ ಇದ್ಬಿಡಿ ಅಂತ ಹೇಳ್ತಾರೆ. ದೂರ ಇದ್ಬಿಡಿ, ಅದು ಡೋಂಟ್ ಫಾಲೋ ಹಿಮ್ ಅಂತ ಅರ್ಥ. ದೂರ ಇದ್ಬಿಡಿ, ದೋಷ. ಕೆಲವು ಸಣ್ಣ ವಿಷಯ ಇರ್ತಾವೆ, ಅದೆಲ್ಲ ಏನು ಮಾಡಬೇಕಾಗಿಲ್ಲ. ಅದು ಕೆಲವು ವೈಯಕ್ತಿಕ ವೀಕ್ನೆಸ್ ಇರುತ್ತೆ, ಯಾವುದೋ ಕಾರಣಕ್ಕೆ ತಪ್ಪುಗಳಾಗ್ತಾ ಇರುತ್ತೆ. ಆ ತಪ್ಪನ್ನು ಏನು ಮಾಡಿಕೊಡೋದು? ಅದು ಹೈಲೈಟ್ ಮಾಡಿ ದೊಡ್ಡ ಗಲಾಟೆ ಎಬ್ಬಿಸಕ್ಕೆ ಹೋಗ್ಬಾರ್ದು. ಅದಕ್ಕೆ ವ್ಯವಸ್ಥೆ ಬೇರೆ ಇರುತ್ತೆ, ತಪ್ಪಿ ಶಿಕ್ಷೆ ಕೊಡೋದಕ್ಕೆ. ಇವನ್ ಜವಾಬ್ದಾರಿ ಅಲ್ಲ ಅದು. ದೇಶದ್ರೋಹಿ ಅಂತ ಗೊತ್ತಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಹೇಗಾಗುತ್ತೆ? ಬೇರೆ ತಪ್ಪುಗಳನ್ನ ಕ್ಷಮಿಸ್ಬಿಡುವ. ಏನೋ ಆಫೀಸಲ್ಲಿ ಏನಾಗಿದೆ, ನಮ್ಗೆ ಯಾಕಾಗಲ್ಲ ಅಂತ ಹೇಳ್ತಾನೆ. ದೇಶದ್ರೋಹಿ ನಮಗೆ ಆತಕ್ಕಲ್ಲ, ಎಂಟೈರ್ ದೇಶದ ಪ್ರತಿಯೊಬ್ಬ ಸಿಟಿಜನ್ಗೆ ಸಂಬಂಧಪಟ್ಟ ಕೇಸ್ ಅದು. ವೈಷ್ಣವ ದೈವದ್ರೋಹ ಅಂದ್ರೆ ಹಾಗೆ. ದೈವದ್ರೋಹ ಗುರುದ್ರೋಹತೆಗಳನ್ನು ಮಾಡಿದ ನಿಶ್ಚಿತವಾದರೆ ಆ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಉಳಿದ ತಪ್ಪುಗಳು ಅವ್ರ ಮನೇಲಿ ಏನೋ ಗಲಾಟೆಗಳಿರ್ತವೆ, ಅದನ್ನೆಲ್ಲ ತೊಗೊಂಡು ಇವನೇನು ಮಾಡ್ಬೇಕು? ಅದಕ್ಕೆ ಆ ತಾರತಮ್ಯ ನಮಗೆ ಗೊತ್ತಿಲ್ಲ, ಏನಾದ್ರು ಮಾಡ್ಕೊ, ಅವ್ರ ಹಣೆ ಬರ ಅಷ್ಟೇ. ಇದಕ್ಕೆಲ್ಲ ಹಣೆ ಬರ ಅಂತ ಹೇಳಕ್ ಬರೋಲ್ಲ. ಮೂರನೇದಾಯ್ತು. ಈಗ ನೆಕ್ಸ್ಟ್, ಈಗ ಇಷ್ಟು ಗೊತ್ತಾದ್ಮೇಲೆ ಏನು ಮಾಡ್ಬೇಕಾಗಿದ್ರೆ, ಸುಮ್ಮನೆ ಶ್ಲೋಕ ಗಂಟ ಕಾಣುತ್ತೆ, ಲಿಂಕ್ ಇದೆ ಒಂದಕ್ಕೊಂದು. ಗುಣಾನುಸಾರ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ಗುಣಾನುಸಾರಿಣೀಂ ಪೂಜಾಂ, ಇವು ವಿದ್ವಾಂಸರಿಂದ ಎಲ್ಲರಲ್ಲೂ ಕೂಡ ಕಾಮನ್ ಇದೆ. ಗುಣಗಳು ತಂದೆ ಇದ್ದಾನೆ, ತಾಯಿ ಇದ್ದಾಳೆ. ಇಬ್ಬರಿಗೂ ಎಷ್ಟೇ ದೊಡ್ಡವರ ತಂದೆ ಬದಲು ತಾಯಿ ಆಮೇಲೆ, ಅಲ್ಲಿ ಬೇರೆ ತಾರತಮ್ಯ ಚೇಂಜ್ ಮಾಡಕ್ಕೆ ಬರಲ್ಲ. ಗೊತ್ತಾಯ್ತಾ? ಕೆಲವು ಆಗಲ್ಲ. ಗುಣಗಳು ಬಂದಾಗ ಇಬ್ಬರು ಬಂಧುಗಳು ಬಂದರು. ಒಬ್ಬ ವಯಸ್ಸಿನಲ್ಲಿ ದೊಡ್ಡವನು ಭಾರಿ ಜ್ಞಾನಿ ಬೇರೆ, ಅವಾಗ ಉಳಿದೆಲ್ಲ ಬಿಟ್ಟು ಹೋಯ್ತು. ಇಲ್ಲಿ ನಮಸ್ಕಾರ ಮಾಡ್ತಾನೆ. ಗೊತ್ತಾಯ್ತಾ? ಕೆಲಸ ಕಡಿಮೆ ಇದ್ದರೂ ಜ್ಞಾನಿ ಅಂತ ದೊಡ್ಡವಂತ ಪೂರ್ವವಾಗಿ ಬಿಟ್ಟಿದ್ರೆ ಅವನಿಗೆ ನಮಸ್ಕಾರ ಬಂತು. ವ್ಯತ್ಯಾಸ ಆಯ್ತು. ಈಗ ಸೂಕ್ಷ್ಮತೆ ಗಮನಿಸ್ಬೇಕಾಗ. ಇಬ್ಬರಲ್ಲಿ ಯಾರು ದೊಡ್ಡವರು? ವಯಸ್ಸತ್ತು ಕಾಣಿಸುತ್ತಲ್ಲ, ವಯಸ್ಸು ನಮ್ಮ ಕಣ್ಣಿಗೆ ಕಾಣೋದು. ಅವರು ಅಬ್ಜೆಕ್ಟ್ ಮಾಡಲ್ಲ, ಅದನ್ನು ವಯೋವೃದ್ಧರು ಅಂತ ಕೊಡ್ತಾರೆ. ಅವ್ರು ವಯೋವೃದ್ಧತ್ವದಲ್ಲಿ ಗಲಾಟೆ ಮಾಡಲ್ಲ. ನಾದವೃದ್ಧರು ದೊಡ್ಡ ಗಲಾಟೆ ಶುರು ಮಾಡ್ತಾರೆ. ನಾನೇನು ಕಡಿಮೆ ಅಂತ ಹೇಳ್ತಾರೆ. ಗುಣಾನುಸಾರಿಣಿ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ. ಮತ್ತು ಕೆಲವು ಸರ್ತೆ ತುಂಬ ವಯಸ್ಸಾದ ಬಂದರೆ ಯಾವುದೂ ನೋಡಕ್ಕೆ ಹೋಗಲ್ಲ. ಇದು ಬಿಡಿ, ಅದರ ಏನು ಯೋಚನೆ ಇಲ್ಲ. ಮೊದಲೇ ಕೊಡಲಿ, ಏನೇ ಕೊಡಲಿ, ಅದಕ್ಕೆಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಅದೇನೋ ಕಾರಣ ಕೊಟ್ಕೋತಾರೆ. ಸಾಮ್ಯ ಹತ್ರ ಬಂದಷ್ಟು ಗಲಾಟೆ ಜಾಸ್ತಿ ಆಗುತ್ತೆ. ವಿವಾಹಶ್ಚ ಸಮಯೋರೇವ ಶೋಭತಿ, ಅಲ್ಲಿ ಗಲಾಟೆ ಶುರುವಾಗ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ. ಗುಣಾನುಸಾರಿಣಿ ಪೂಜೆನೇ ಪೂಜೆ.
ಸಮವಾಗಿ ನೋಡೋದು ಅಂದರೆ ಇದೇನೆ. ಯಾರು ಇದನ್ನು ಫಾಲೋ ಮಾಡ್ತಾರೋ ಮಾಡದೇ ಇದ್ದವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದರು. ಮಾಡಿದವರಿಗೆ ಸರ್ವಭೂತೇಶು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ಭಗವಂತ ಪ್ರಸನ್ನನಾಗ್ತಾನೆ. ಈ ರೀತಿ ಮಾಡಿದಾಗ ಏನಾಗ್ತಾನೆ? ಮುಖ್ಯಸ್ಥ ಇದ್ದಾನೆ, ತನ್ನ ಆಫೀಸ್ ಸ್ಟಾಫಿಗೆ ಉಳಿದವ್ರು ಗೌರವ ಕೊಟ್ಟ ಖುಷಿ ಆಗುತ್ತೆ ಅವನಿಗೆ. ಯಾತಕ್ಕೆ? ಆ ಗೌರವ ತನಗೆ ಕೊಟ್ಟಾಗ್ಲೆಕ್ಕ. ಆಫೀಸ್ ಸ್ಟಾಫಿಗೆ ಗೌರವ ಕೊಡೋದು ಅಂದರೆ ತನಗೆ ಕೊಟ್ಟಾಗ್ಲೆಕ್ಕ. ಎಷ್ಟೋ ಜನ ದೊಡ್ಡವ್ರು ಮನೆ ಬಂದ ಕಾಲಕ್ಕೆ ಅವ್ರು ಪರಿಹಾರ ಏನೋ ಮಾಡಿದ್ರೆ ಅಷ್ಟು ಕೇರ್ ಮಾಡಲ್ಲ, ಯಾಕೆಂದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ. ಗೊತ್ತಾಯ್ತಾ? ಆ ರೀತಿ ಜ್ಞಾನ ಇರಬೇಕು, ಇದು ಸಮದೃಷ್ಟಿ ಇರಬೇಕು. ಅವರಿಗೆ ವಿಷ್ಣು ಪ್ರಸೀದತಿ ಸರ್ವಭೂತೇಶು ಕುರುತೆ. ಇದು ಆಫ್ಟರ್ ಎನ್ನೋ ಪ್ರಸಂಗ ಅಲ್ಲ, ದಿನನಿತ್ಯದಲ್ಲೂ ಪ್ರಸಂಗ ಬರ್ತಾನೆ ಇರುತ್ತೆ. ಅವನು ಮೀಟರ್ ರೀಡರಲ್ಲಿ ಯಾರೋ ದೊಡ್ಡವ್ರು ಬಂದಿರೋದಲ್ಲಿ ಅವನು ಬಂದಾಗ ಏನು ಮಾಡಿ, ಎಷ್ಟೇ ದೊಡ್ಡವ್ರು ಇದ್ರು ಏನು ಮಾಡ್ತಾರೆ, ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವನು ಅಟೆಂಡ್ ಮಾಡ್ತಾರೆ. ಯಾಕೆ? ಅವನ ಕೆಲಸನೇ ಬೇರೆ. ಇವನು ಮಾತುಕತೆ ಮುಗಿಯೋರು ಕಾಲಕ್ಕೆ ಸಾಧ್ಯ ಇಲ್ಲ. ಅವನು ಕಾಯಬಾರದು ಕೂಡ, ಬೇರೆ ಬೇಕಾಷ್ಟು ಕೆಲಸ ಇರುತ್ತೆ. ಅದು ತಾರತಮ್ಯ ಭಂಗ ಅಲ್ಲ. ಅದು ನೋಡಿದ ಇವನಿಗಿಂತ ಅವರೇ ದೊಡ್ಡವರ ಆಗಿದ್ರೆ ಅದು ಅನ್ಬಾರ್ದು. ಆ ಪ್ರಸಂಗದಲ್ಲಿ ಪ್ರಿಯಾರಿಟಿ ಸಿಗೋದು ಅವನಿಗೆ. ಆ ಪ್ರಸಂಗದಲ್ಲಿ ಅಷ್ಟೇ, ಸ್ವರೂಪದ ಶ್ರೇಷ್ಠ ಅಲ್ಲ ಅದು. ಆ ಶ್ರೇಷ್ಠ ಬರ್ಬೇಕಾದ್ರೆ ಅದು ಬೇರೆ ಲೆಕ್ಕ, ಅದು ಔಪಾಧಿಕ. ಇನ್ನು ಹೇಳೋದಾದ್ರೆ ಏನದು? ತಾರತಮ್ಯ ಭಂಗ ಅಲ್ಲ, ಔಪಾಧಿಕವಾದ ಕೆಲಸ. ಅದು ಇವರಿಗೂ ತಪ್ಪು ಅಂತ ತಿಳಿಯೋದಿಲ್ಲ, ಅವನು ತಪ್ಪು ಅಂತ ತಿಳಿಯೋದಿಲ್ಲ. ಅವನು ಕೂಡ ಮಾರಿ ಗ್ರೇಟ್ ಅಂತ ಅವನು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನನ್ನ ಕೆಲಸ ಮಾಡಿಕೊಟ್ರು ಅಷ್ಟೇ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ನವೋ ನರಃ ಸರ್ವಭೂತೇಶು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ಸುಮ್ಮನೆ ಗೀತಾ ಶ್ಲೋಕಕ್ಕೆ ಇಷ್ಟೆಲ್ಲ ಆಚಾರ ಬೆರೀತಾ, ಆ ಶ್ಲೋಕದ ಹಿನ್ನೆಲೆ ಎಷ್ಟಿದೆ ನೋಡಿ ಅಂತ ಹೇಳ್ತಾರೆ. ಯೋಗಿ ಆಗ್ಬೇಕಾದ್ರೆ ಇವೆಲ್ಲ ಫಾಲೋ ಮಾಡಬೇಕು ಅಂತ ಅರ್ಥ. ಇದು ಹೇಳ್ತಿರೋದು ಯೋಗದ ಬಗ್ಗೆ ಹೇಳ್ತಿರೋದು. ಈಗ ಇದು ಮಾಡದೇ ಇದ್ದವನು ಯೋಗಿ ಆಗೋದಿಲ್ಲ, ರೋಗಿ ಆಗ್ತಾನೆ ಹೊರತು ಯೋಗಿ ಆಗೋ ಸಾಧ್ಯತೆ ಇಲ್ಲ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ. ಇದೇ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಈಗ ಸಮವಾಗಿ ನೋಡಬೇಕು ಅಂತ ಬಂತು. ಅರ್ಜುನನು ಬಂದಿದ್ದಾನೆ, ದುರ್ಯೋಧನನು ಬಂದಿದ್ದಾನೆ. ಇಬ್ಬರು ಸಹಾಯ ಕೇಳಕ್ಕೆ ಬಂದಿದ್ದಾರೆ. ತಾನು ಹೇಳಿದ್ದಾನೆ ಕೃಷ್ಣ ಹೇಗೆ ಫಾಲೋ ಮಾಡ್ತಾನೆ ನೋಡ್ಬೇಕು. ತಾನು ಹೇಳಿದ ತಾನೇ ಮಾಡಿ ತೋರಿಸ್ತಾನೆ. ಇಲ್ಲದೆ ದುರ್ಯೋಧನ ಸ್ವರೂಪ ಗೊತ್ತಿದೆ, ಕೃಷ್ಣನ್ ಏನು ಮಾಡ್ಬೇಕಾಯ್ತು, ಒಂದು ಓಡಿಸಿರೋ ಓದೋಗ್ತಿತ್ತು. ಇಲ್ಲ, ಅವನು ಬಂದಿರೋದೇನೀಗ ಸಹಾಯ ಕೇಳಕ್ಕೆ. ಈ ಹೊತ್ತಿನಲ್ಲಿ ನಮಗೆ ಯಾವುದು ಪ್ರಸಂಗ ಇಲ್ಲ. ಅವನು ಬಂದಿರೋದೇನು, ಅವನ ಯೋಗ್ಯತೆ ಏನು, ಇಷ್ಟೇ ಹೊರತು ಉಳಿದನ್ನು ಮಿಕ್ಸಪ್ ಮಾಡಬಾರ್ದು. ಅದಕ್ಕೇನು ಮಾಡ್ದ? ಓ ಇಬ್ಬರು ಬಂದಿದ್ದೀರಿ, ಸಮಂ ಕರಿಷ್ಯೇ ಯುವಯೋಹೋ, ಆಚಾರ್ಯ ಮಾತು. ಇಬ್ಬರು ಸಮವಾಗಿ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಸಮವಾಗಿ ಸಹಾಯ ಮಾಡ್ತೇನೆ ಆಯ್ತಾ? ಈಗ ಅಲ್ಲಿಗೆ ಇಬ್ಬರು ಇದು ಗಲಾಟೆ ಮಾಡೋಗಿಲ್ಲ. ಈಗ ದುರ್ಯೋಧನ ಗಲಾಟೆ ಮಾಡೋಗಿಲ್ಲ. ಏನು ಹಾಗಿದ್ದರೆ ಏನು ಹೇಳು? ನಾನು ಒಂದು ಕಡೆ, ನಾನು ಒಬ್ಬನೇ ಬರೀ ಕೈ ನಡ್ಕೊಂಡೇ ಬರೋಣ, ರಥ ಕೂಡ ತರೋದು, ವೆಹಿಕಲ್ಲು ನಿಮ್ಮದೇ, ಇದು ನಾನು. ಇನ್ನೊಂದು ಕಡೆಗೆ ನಾನು 10 ಜನ ಮಕ್ಕಳು ಫುಲ್ಲಿ ಆರಾಮಿಡೋರು. ಯಾರು ಬೇಕಿದ್ರಲ್ಲಿ? ಗೊತ್ತಾಯ್ತಾ? ಯಾರು ಬೇಕಿದ್ರಲ್ಲಿ? ಸಮ ಅಂತ ಹೇಳಿದ್ರು. ಆ್ಯಕ್ಚುಲಿ ಸಮಾನ ಅದು ಅಲ್ಲೇ ಅಲ್ಲ. ಆದರೆ ದುರ್ಯೋಧನ ಹೇಳಬೇಕಾಗಿತ್ತು, ಸಮ ಅಲ್ಲ ಅಂತ ಹೇಳಬೇಕಾಗಿತ್ತು. ಗೊತ್ತಾಯ್ತಾ? ಆದರೆ ದುರ್ಯೋಧನ ಏನು ಮಾಡ್ದ? ಅಲ್ಲ, ಸಮ ಅಲ್ಲ, ಕೃಷ್ಣನೇ ಕಡಿಮೆ, ಸೈನ್ಯ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟ. ಸೈನ್ಯ ಆರಿಸ್ಕೊಂಡಿದ್ದಕ್ಕೆ ಹಾಳು ಸರ್ವಸ್ವ ನಾಶ ಮಾಡ್ಕೊಂಡ್ಬಿಟ್ಟು. ಕೃಷ್ಣ ಒಂದು ಮಾತು, ಸಮದೃಷ್ಟಿ. ಕೃಷ್ಣ ಹೇಳಿದ ಸಮದೃಷ್ಟಿ ಅದಲ್ಲ. ಯಾವ್ದು ನಿಮ್ಮ ಯೋಗ್ಯತೆಗೆ ಸಮ ಆಗೋದು ಕೊಡ್ತೀನಿ ಅಂತೆ. ನಿಮ್ಮ ಯೋಗ್ಯತೆ ಸಮ ಅಂದ್ರೆ ಅದೇ, ನಿಮ್ಮ ಸೈನ್ಯನೇ ಸಮ, ಇದು ಸಮ ಅಲ್ಲ. ಅರ್ಜುನಿಗೆ ತಾನೇ ಸಮ, ಈ ಬಿಡಿದವರಲ್ಲ, ಕೃಷ್ಣನೇ ಸಮ. ಇದು ಅವರ ಈಗ ವ್ಯತ್ಯಾಸ ಬರಲಿಲ್ಲ. ಕೃಷ್ಣ ಹೇಳ್ಬೇಕು ನ್ಯಾಯ. ದುರ್ಯೋಧನ ದಡ್ಡ ಹಾಳಾಗೋಗಿ ಕೃಷ್ಣ ಹೇಳ್ಬೋದಾ? ತಾನು ಎಷ್ಟು ದೊಡ್ಡವನು ಅಂತ ಮತ್ತೆ ಮತ್ತೆ ಹೇಳ್ತಾ ಇಲ್ಲಿ ಈ ರೀತಿ ಈಕ್ವಲ್ ಮಾಡ್ಲಿಕ್ಕೆ ಹೊರಟ್ರೆ ಒಪ್ಪೋದ ಅಂತ ಕೇಳಿದ್ರೆ ಹೌದು. ಯಾತಕ್ಕೆ ಹೇಳ್ತಿರೋದು? ಯಾರು ಮುಂದೆ? ಅಯೋಗ್ಯನ ಮುಂದೆ. ಅವನ ಹಣೆ ಬರ ಅಷ್ಟೇ. ಅದರಿಂದ ಅವನಿಗೆ ಅಷ್ಟು ಹೇಳಿದ್ರೆ ಸಾಕೆ ಹೊರತು ಬೇರೆ ಹೇಳಬೇಕಾಗಿಲ್ಲ. ಅದೇ ಮುಂದಿಂದು ಸ್ವರೂಪ ಇದೆಲ್ಲ ಆದ್ಮೇಲೆ ತಾನೇ ಕೃಷ್ಣ ಹೇಳ್ತಿರೋದು. ಈಗ ಫೈನಲ್ ರಿಸಲ್ಟ್ ಸಮ ಅಂತೇಳಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನೀನು ಯೋಗ್ಯತೆಗೆ ಸಮ, ಬಂದಿದ್ದಕ್ಕೆ ಸಮ, ಕೂತಿದ್ದಕ್ಕೆ ಸಮ, ಅವೆಲ್ಲ ಸೇರಿದ್ದೀವೆಲ್ಲ ಕೂಡ. ಅರ್ಥ ಪರೀಕ್ಷೆಯಲ್ಲಿ ಫೇಲ್ ಅಂತೇಳಿ ಎಲ್ಲ ಶುರುವಾಗುತ್ತೆ. ಒಂದು ಸರಿಯಾಗಿ ಓದಿಲ್ಲ, ಕ್ಲಾಸ್ಗೆ ಹೋಗಿಲ್ಲ, ಎಲ್ಲ ಕೌಂಟ್ ಆಗುತ್ತೆ. ಅಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಂದೇ ಹೇಳಬೇಕಾಗಿಲ್ಲ. ಫೈನಲ್ ರಿಸಲ್ಟ್ ತಕ್ಕಂತೆ ಹೊಂದಿಸ್ಬೇಕಷ್ಟೆ. ಇದನ್ನೆಲ್ಲ ಫಾಲೋ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟ್. ಮೂರನೇದೀಗ ವೈಷಮ್ಯ ಮುತ್ತವತ್ವಂತೂ ದದಾತಿ ದರ ಸಂಚಯಾತ್ ಪೂಜಾಯ ವಿಷಮಾ ದೃಷ್ಟಿ ಸಮಾ ಸಾಮ್ಯಂ ವಿದುಃಖಜಂ. ಏನ ಏನ ಆಯ್ತಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಇದು ನಿತ್ಯದ ಜೀವನಕ್ಕೆ ಬೇಕಾದ ತಾರತಮ್ಯ. ಇದು ಆಫೀಸಲ್ಲಿ ಒಂದು ತಾರತಮ್ಯ ಇದೆ, ಮನೆಯಲ್ಲಿ ಒಂದು ತಾರತಮ್ಯ ಇದೆ, ದಾರಿಯಲ್ಲಿ ಒಂದು ತಾರತಮ್ಯ ಇದೆ. ಅಲ್ಲಿ ರಿಸರ್ವೇಷನ್ ಮಾಡಿದ್ದಾನ ಅವನು, ವಿಂಡೋ ಸೀಟ್ ಕೂತ್ಕೊಂಡ, ಇಲ್ಲಿ ತಾರತಮ್ಯ ಅದೇ ಈ ತಾರತಮ್ಯ ಅಲ್ಲ, ಅದು ರಿಸರ್ವೇಷನ್ ತಾರತಮ್ಯ ನೋಡ್ಬೇಕಲ್ಲಿ. ಗೊತ್ತಾಯ್ತಾ? ಎಷ್ಟು ವ್ಯತ್ಯಾಸ ಇದೆ. ಅಷ್ಟೆಲ್ಲ ನೋಡ್ಲಿಕ್ಕೆ ಏನಿರಬೇಕು? ಜ್ಞಾನ ವೃದ್ಧಿ ಆಗಬೇಕು. ಜ್ಞಾನಕ್ಕೆ ಶಾಸ್ತ್ರ ಓದಬೇಕು. ಮತ್ತೆ ನಿತ್ಯ ಜೀವನ ಸರಿಯಾಗಿ ಓದ್ಬೇಕು, ನಡಿಬೇಕಾದ್ರೂ ಕೂಡ
ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇರಲೇಬೇಕು. ಆದ್ದರಿಂದ ಪ್ರತಿಯೊಬ್ಬರಿಗೂ ಶಾಸ್ತ್ರಜ್ಞಾನ ಅತ್ಯಂತ ಅಗತ್ಯ. ವೈಷಮ್ಯಂ ಉತ್ತಮತ್ವಂತು ದದಾತಿ ನರಸಂಚಯ ಗೊತ್ತಾಯ್ತಾ? ಪ್ರಸೀದತಿ ವೈಷಮ್ಯಂ ಉತ್ತಮತ್ವಂತು ದದಾತಿ ನರಸಂಚಯಾತ್ ಪೂಜಾಯಾಂ ವಿಷಮಾದೃಷ್ಟಿ. ಇಂಥ ವೈಷಮ್ಯ ಒಳ್ಳೇದಿದೆ. ಗುಣಕ್ಕೆ ತಕ್ಕಂತೆ ವ್ಯತ್ಯಾಸ ಮಾಡ್ತಾನಲ್ಲ, ದೋಷ ಅಲ್ಲ, ಅದು ಗುಣ. ಆದರೆ ಗುಣ ಇದ್ದ ಸುಮ್ಮನೆ ಮಾಡೋದು ದೋಷ. ಅರ್ಥ ಆಯ್ತಾ? ವೈಷಮ್ಯ ಉತ್ತಮತ್ವಂತು ದದಾತಿ ನರಸಂಚಯ. ಈ ವಿಷ್ಣು ಪ್ರಸೀದತಿ ಒಂದು. ಇಂಥ ವೈಷಮ್ಯ ಮಾಡೋದ್ರಿಂದ ಅವನು ತನ್ನ ಗುಂಪಿನಲ್ಲಿ ಮೇಲೆ ಬರ್ತಾನೆ. ಎಲ್ಲ ಸರಿ ಇತ್ತು, ಈ ಮಾರ್ಕ್ಸ್ ಎಲ್ಲ ಸರಿ ಇತ್ತು, ಈ ಕಾಂಟ್ಯಾಕ್ಟ್ನಲ್ಲಿ ಸೋತ ಇನ್ನೊಬ್ರು, ಇವನು ಸೆಲೆಕ್ಟ್ ಮಾಡಿಬಿಟ್ರು ಅಷ್ಟೇ. ಗೊತ್ತಾಯ್ತಾ? ಸೊ ಸಮಾನ ಸ್ಕಂದರಲ್ಲಿ ತಾರತಮ್ಯ ಮೇಲೆ ಬರ್ಬೇಕಾದ್ರೆ ಏನು ಮಾಡಬೇಕು? ಇಂಥ ಧರ್ಮ ಅನುಷ್ಠಾನ ಯಾರು ಮಾಡ್ತಾರೋ ಅವನು ಮುಂದೆ ಬರ್ತಾನೆ ಅಂತ ಆ ಗುಂಪಿನಲ್ಲಿ ಶ್ರೇಷ್ಠ ಅನಿಸ್ಬಿಡ್ತಾನೆ. ಪೂಜಾಯ ವಿಷಮಾದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ. ಆದರೆ ಜೀವಾನು ಸರಿಯಾಗಿ ತಾರತಮ್ಯ ತಿಳ್ಕೊಳ್ಳೋದೇನೆ ವಿಷಮ ಪೂಜೆ ಮಾಡಿಬಿಟ್ರೆ ಆಗ ಅವನಿಗೇನಾಗತ್ತೆ? ವಿದುಃಖಜಂ, ವಿಶೇಷ ದುಃಖಕ್ಕೆ ಕಾರಣ ಆಗತ್ತೆ ಹೊರತು ಬೇರೆ ಅದಕ್ಕೆ ಬರೋದಿಲ್ಲ. ಎಂದೂ ಅದಕ್ಕೆ ಒಳಗಾಗಬಾರ್ದು. ಗುಂಪು ನರ ಸಂಚಯ, ನರರ ಗುಂಪು, ದೊಡ್ಡ ಒಂದು ಮಾಸ್ ಇದೆ, ಅದ್ರ ಮೇಲೆ ಬರ್ತಾನೆ. ಪೂಜಾಯ ವಿಷಮಾದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ. ಆದ್ದರಿಂದ ವಿಷಮಾದೃಷ್ಟಿ ಅನ್ನೋದು ಮೇಲೆ ಹೇಳಿದ್ದು ಸರಿ, ಇದು ಹೇಳಿದ್ದು ತಪ್ಪದು, ದುಃಖಕ್ಕೆ ಕಾರಣವಾಗುತ್ತಾ. ಆದ್ದರಿಂದ ಎಂದು ಆ ರೀತಿ ಮಾಡಿಕೊಡೋದು ಅಂತ ಹೇಳಿ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಇಲ್ಲಿ ಕೃಷ್ಣನ್ ತಗೊಳ್ಳಿ. ಭೀಷ್ಮರ ತಪ್ಪು ಪ್ರತಿಜ್ಞೆ ಮಾಡಲಿಲ್ಲ, ಬಿಡ್ಲಕ್ಕೆ ತಯಾರಿಲ್ಲ, ಮಾಡ್ತಿದ್ದ ಹಠ ಹಿಡಿದು ಉದ್ಧಾರ ಮಾಡಿ ಆಗ ಬೇರೆ ಮನೆ ಮಾಡ್ತೇನೆ ಅಂತ ಹೋಗ್ತಾರೆ. ಅಡ್ಡ ಕೂತ್ ಬಿಡ್ತಾಳೆ, ನಾನು ತುಳ್ಕೊಂಡು ಹೋಗು ಅಂತೇಳಿ. ಅವತ್ತಿನ ಮಟ್ಟಿಗೆ ತುಳಿಯೋದಾರೆ, ಈ ಕಡೆ ಬಂದಾಗ ಹೋಗ್ಬಿಡ್ತಾರೆ ಹೊರತು ತುಳ್ಕೊಂಡು ಹೋಗೋದಿಲ್ಲ. ಮತ್ತೆ ಅಷ್ಟರ ಮಟ್ಟಿಗೆ ತೋರಿಸ್ತಾರೆ. ಯಾಕೆಂದ್ರೆ ತುಳಿಯೋದು ಅಷ್ಟು ದೊಡ್ಡದು, ಭಾರಿ ಪಾಪದ ಕೆಲಸ. ಅಷ್ಟು ಅಥವಾ ತಾನುಗಣಿಸ್ತೇ ಹೋದ್ರೆ ಜನ ಯಾರು ಬೈತಾರೆ ಅಂತ ಅನಿಸುತ್ತೆ ಕೊನೆ ಪಕ್ಷ. ಭೀಷ್ಮರು ಆ ಸಮಯಕ್ಕೆ ಆ ಯೋಚನೆ ಮಾಡಲಿಲ್ಲ. ಆ ಸಮಯಕ್ಕೆ ಭಾರಿ ದೊಡ್ಡವರು ಆ ಔಪಾಧಿಕವಾದ ತಪ್ಪನ್ನು ಮಾಡಿದರು. ಅದೇ ಕೃಷ್ಣ ಈಗ ಅವ್ರೇನು ಪ್ರತಿಜ್ಞೆ ಮಾಡಿದ್ದಾರೆ? ಕೃಷ್ಣನ ಕೈಲಿ ಶಸ್ತ್ರ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು, ನನ್ನ ಮಾತು ಕೇಳಿಲ್ಲ, ನೀನು ಬಡಿಸ್ತೀನಿ ಅಂತ ಅನ್ಲಿಲ್ಲ. ಕೃಷ್ಣ ಏನು ಮಾಡ್ದ? ಅವ್ರ ಮಾತು ತಡಿಸ್ತಾನೆ, ಬಿಡೋದಿಲ್ಲ. ಅವ್ರ ಮಾತು ತಡಿಸ್ತಾನೆ, ಚಕ್ರ ಹಿಡಿತಾನೆ. ಅದಕ್ಕೆ ಕೃಷ್ಣ ಹೇಗಿದ್ದೆ ನೋಡಿ, ಅದು ಪ್ರತಿಜ್ಞೆ ಸಮಯ ಬಂದ ಬಿಡಬೇಕಾಗತ್ತೆ ತೋರಿಸ್ತಾನೆ. ಬಿಡೋದೇ ಗುಣ ಆ್ಯಕ್ಚುಲಿ ಏನಲ್ಲ. ಅದು ಏಕಾಚಿ ಊಟ ಮಾಡ್ತೇವೆ ಪ್ರತಿಜ್ಞೆ ಬಿಟ್ಟುಬಿಟ್ಟ ಅಂದರೆ ಗ್ರೇಟ್ ಅಂತಾರೆ ಹೊರತು ಯಾರು ಪಾಪಿ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಅದು ಜನ ಮರೆತು ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಧರ್ಮ ಪುಣ್ಯ ಸಾಧನೆ ಭಾರಿಷ್ಟು ಕಳ್ಕೊಂಡ್ಬಿಡ್ತಾರೆ. ಭಾಳಷ್ಟು ಅಂದ್ರೆ ಏನು ಹೇಳೋದಕ್ಕೆ ಸಾಧ್ಯ. ಅದರಿಂದ ಮತ್ತೆ ಆ ಚಾನ್ಸ್ ಸಿಗೋ ಪ್ರಸಂಗನೇ ಬರೋದಿಲ್ಲ. ಒನ್ಸ್ ಫಾರ್ ಆಲ್ ಗಾಲ್ ಆ ಥರ ಮಾಡ್ಕೋಬಾರ್ದು. ಅಟ್ಲೀಸ್ಟ್ ಕೊನೆಯ ಪಕ್ಷ ನಾನು ಏನು ಮಾಡ್ಬೋದು ಅಡ್ವೈಸ್ ಕೇಳಬೇಕು, ಅದನ್ನು ಕೇಳೋದು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ತಪ್ಪಾಗ ಇದೆಲ್ಲ ದುರ್ಯೋಧನ ಪ್ರತಿಜ್ಞೆ ಆದಾಗುತ್ತೆ ಹೊರತು ನಿಜವಾದ ಪ್ರತಿಜ್ಞೆ ಅಲ್ಲ. ಅದಕ್ಕೇನೆ ಶಿಷ್ಯ ಸ್ವಾಮಿಯ ಪ್ರತಿಜ್ಞೆ ಸುಳ್ಳು ಮಾಡಿದ್ರೆ ಭಕ್ತರ ಪ್ರತಿಜ್ಞೆ ಸತ್ಯ ಮಾಡ್ತಾನೆ ಕೃಷ್ಣ. ಅದಕ್ಕೆ ಏನು ಕರುಣಾನಿಧಿಯೋ ಮತ್ತೇನು ಭಕ್ತ ಅದೇನು, ದೇವ್ರ ಕರುಣೆ ನೋಡ್ಬೇಕು. ಅಲ್ಲೂ ಕೂಡ ಬಿಟ್ಟಾಗ ಮಾಡಿದ, ಆ್ಯಕ್ಚುಲಿ ಬಿಟ್ಟಿದ್ದಲ್ಲ ಅದು. ಗೊತ್ತಾಯ್ತಾ? ಶಸ್ತ್ರ ಹಿಡಿಯೋದಿಲ್ಲ, ದೊಡ್ಡ ಗಲಾಟೆ ಅದು. ಒಂದು ಶಸ್ತ್ರ ಹಿಡಿದು ಬಿಟ್ನಲ್ಲ. ಕೃಷ್ಣನೇ ಮಾತು ತಪ್ಪಿಲ್ಲ, ನಾವ್ಯಾಕೆ ತಪ್ಪಾರ್ದು? ಇದು ನಮ್ಗೆ ಅನುಸಂಧಾನಕ್ಕೆ ಮಾಡ್ಕೊಂಡು ಹೋಗಬಾರದು. ಕೃಷ್ಣ ಮಾತು ತಪ್ಪಿಲ್ಲ ಅಲ್ಲಿ. ಶಸ್ತ್ರ ಹಿಡಿಯೋದಿಲ್ಲ ಅಂದರೆ ಉಪಯೋಗಿಸೋದಿಲ್ಲ ಅಂತ ಅರ್ಥ, ಅವ್ರ ಕೈಲೇ ಮುಟ್ಟೋದಿಲ್ಲ ಅಂತ ಅರ್ಥ. ಈ ಬ್ಯಾಟ್ ಬಿಟ್ಟವಲ್ಲ ಬ್ಯಾಟ್ಸ್ಮನ್ ಆಗಿಬಿಡ್ತಾನೆ ಆಗಿದ್ರೆ ಅಲ್ಲ, ಉಪಯೋಗಿಸ್ಬೇಕಾದ್ರೆ. ನಾನು ಉಪಯೋಗಿಸಲಿಲ್ಲ, ಆದ್ದರಿಂದ ಪ್ರತಿಜ್ಞೆ ಹೋಗಲೇ ಇಲ್ಲ. ಬಟ್ ಇಷ್ಟು ಮಾಡಿಸಿತ್ತು ಕೂಡ ಅನುಗ್ರಹಕ್ಕೋಸ್ಕರ, ಇಷ್ಟು ಮಾಡದೇ ಇರಬಹುದಾಗಿತ್ತು ಕೃಷ್ಣ. ಬಟ್ ದುರ್ಯೋಧನಾದಿಗಳು ಉಳಿದವ್ರು ನೋಡಿದ್ರೆ ಅವತ್ತು ಪ್ರತಿಜ್ಞೆ ಭಂಗ ಆಯಿತು ತಿಳ್ಕೊಳ್ಳಿ, ಅವ್ರ ಗಂಟೆ ಏನಾಯ್ತು ಅದರಿಂದ. ವಸ್ತುಸ್ಥಿತಿ ಅದಲ್ಲ. ನಮ್ಮಲ್ಲಿ ಕೆಲವು ಮಾತಾಡ್ತಾರೆ, ಬಂದಾಗ ಹೇಳ್ತಾರೆ, ನಮ್ಮ ಹುಡುಗ ನೋಡ್ರಿ ಪುಸ್ತಕನೇ ಮುಟ್ಟೋದಿಲ್ಲ, ಏನಪ್ಪ ದೇವರೇ ಗೊತ್ತಿತ್ತು. ಸುಳ್ಳು ಹೇಳ್ಬೇಡ, ಮುಟ್ಟಿಬಿಡ್ತಾನೆ ಹೋಗ್ಬಿಟ್ಟು. ನಾವು ಮುಟ್ಟಿದಿರೋ ಇಲ್ಲ ಕೇಳಿದ್ರೆ ಓದೋದಿಲ್ಲ ಅಂತ ಅರ್ಥ. ಕೃಷ್ಣ ಮಾಡಿದ್ದ ಹಾಗೆ ಅಷ್ಟೇ ಹೊರತು ಬೇರೆ ಅಲ್ಲ ಅಷ್ಟೇ. ಅದ್ರ ಬಿಟ್ಟುಬಿಟ್ಟು ಈ ಅರ್ಥ ತಗೋಬಾರದು. ವೈಷಮ್ಯ ಮುತ್ತವತ್ವಂತು ದದಾತಿ ನರಸಂಚಯಾತ್ ಪೂಜಾಯ ವಿಷಮಾದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ ಇತಿ ಬ್ರಹ್ಮ ವಿವರತೆ. ಮೊದಲನೇದು ಬ್ರಹ್ಮಪುರಾಣ, ಎರಡನೇದು ಮನುಸ್ಮೃತಿ ಮಾನವೇ. ಇವತ್ತಿಗೂ ಸಿಗುತ್ತದೆ. ಕೆಳಗಡೆ ವಾಮನೆ ಅಂತ ತಪ್ಪು ಪ್ರಿಂಟ್ ಆಗಿದೆ, ಮಾನವೇ ಅಂತ ಸರಿ ಇರಬೇಕು. ಮುಂದೆ ವ್ಯಕ್ತಿಕಾರ ಅದೆಲ್ಲ ಹೇಳ್ಬೇಕಾದ್ರೆ ಹೇಳ್ತಾರೆ ಆಚಾರ್ಯ. ಮನುಸ್ಮೃತಿ ತಾವು ದೊಡ್ಡವರು, ಯಾತಕ್ಕೆ ಕೊಟ್ಟು ಮಾಡ್ಬೇಕಂದ್ರೆ ವ್ಯಾಲಿಡ್ ಟೆಸ್ಟಿಮನಿ. ಇವತ್ತು ಲೋಯರ್ ಕೋರ್ಟಿನ ಆರ್ಡರ್ನ ರೆಫರ್ ಮಾಡಿದರೆ ತಪ್ಪೇನಲ್ಲ. ಕೆಲಸ ಅಕ್ಸೆಪ್ಟೆನ್ಸ್ ಸಿದ್ಧಾಂತ ಮಾಡ್ಬೋದು, ಅದು ಸರಿಯಾಗಿದೆ ಒಪ್ತೀನಿ ನಾನು ಅಂತೇಳಿ.
ಕೆಲವೊಮ್ಮೆ ತೆಗೆದು ಹಾಕ್ಬೋದು ಅಷ್ಟೇ ಹೊರತು ಕೆಲವರನ್ನು ಕೋಟ್ ಮಾಡುವಂತಾರೆ. ಈ ಪದ್ಧತಿ ಹಾಕ್ಕೊಟ್ಟವ್ರು ಯಾರು? ವೇದವ್ಯಾಸದೇವರೇ ಹಾಕ್ಕೊಟ್ಟು. ಇತಿಪಾದರಿಹಿ ಜೈಮಿನಿಹಿ ಬ್ರಹ್ಮಸೂತ್ರಲ್ಲೇ ಕೋಟ್ ಮಾಡಿದರು. ಅಂದರೆ ಮಾಡ್ಬೋದು, ತಪ್ಪಲ್ಲ. ಶ್ರೀಪಾದರಾಜರ ವ್ಯಾಸರಾಜನ ಕೊಂಡಾಡಿದರು, ತಪ್ಪ ಅದು? ಪುರಂದರದಾಸರು ವ್ಯಾಸರಾಜರು ಕೊಂಡಾಡಿದ್ರು, ಅದು ತಪ್ಪ ಅಲ್ಲ. ತಾರತಮ್ಯ ಹೋಗಲಿಲ್ಲ ಅಲ್ಲಿ. ಯಾತಕ್ಕೆ? ಅಪ್ರಿಸಿಯೇಷನ್ ಬೇರೆ, ಪೂಜೆ ಬೇರೆ. ಅಪ್ರಿಸಿಯೇಟ್ ಮಾಡೋದ್ರಲ್ಲಿ ಯಾವ ದೋಷ ಕರ್ತವ್ಯ ಮಾಡ್ತಾರೆ. ಪೂಜಾಯ ವಿಷಮಾ ದೃಷ್ಟಿ ಸುಹೃದಾದಿಶು ಶಾಸ್ತ್ರೋಕ್ತ. ಆಚಾರ್ಯ ಕೋಟ್ ಅದು ಯಾರೋ ಅದನ್ನು ಅರ್ಥ ಮಾಡಿಕೊಳ್ಳದೆ ತಿದ್ದಿರೋ ಕೆಲಸ ಮಾಡಿದ್ದಾರೆ. ವಾಮನಿ ಅಂತ ಮಾಡೋರು ಆ ತಪ್ಪು ಮಾಡಿದ್ದು ಆ ಥರ ಮಾಡಿದ್ದಾರೆ. ಅದು ಅಲ್ಲಿ ಸಿಗೋದಿಲ್ಲ, ಇಲ್ಲಿ ಸಿಕ್ಕೇ ಸಿಗುತ್ತೆ. ಸುಹೃದಾದಿಶು ಇನ್ನೊಂದು ಕಾರಣ ಇದೆ ಹೇಳ್ಬೇಕಾದ್ರೆ, ಪ್ರಸಂಗ ಬಂತು ಅಂತ ಹೇಳ್ತೀವಿ. ಶಾಸ್ತ್ರೀಯ ಮನುಸ್ಮೃತಿ ಇರಬಹುದು. ಮನುಸ್ಮೃತಿ ನಿಜವಾಗ್ಲೂ ಕೂಡ ಬರೆಸಿದ್ದಾರು ಅಂದ್ರೆ ಆಚಾರ್ಯ ಭಾಷೆಯಲ್ಲಿ ಬರೀತಾರೆ, ಬೃಹತ್ ಭಾಷೆದೊಳಗೆ. ಸಹಿ ಆಚಾರಾನುವಾಚೇಶಃ ಪ್ರೇರಯನ್ ಮನುಮಾನಸಂ. ಒಳಗೆ ದೇವರು ಮಾತಾಡ್ತಾ ಇದ್ದಾನೆ. ಅರ್ಥ ಆಯ್ತಾ ಈಗ? ಅಂದರೆ ಲೆಟರ್ ಏನೋ ಯಾರ್ದು ತಲೆ ಮೇಲೆ ಇಟ್ಕೊಂಡ, ಇವ್ರಿಗೆಲ್ಲ ಅವ್ರು ಕೊಟ್ಟವ್ರಿಗೆ ನೋಡಿ ತಲೆಯಲ್ಲಿ ಇಟ್ಕೊಂಡ. ಅರ್ಥ ಆಯ್ತಾ? ಯಾವುದೋ ಒಂದು ವಸ್ತು ಕೊಟ್ಟವ್ನು ನೋಡಿ ಮಂತ್ರಾಕ್ಷತೆ ಕೊಟ್ಟರು, ಇವನು ಕೊಟ್ಟ ತಲೆ ಮೇಲೆ ಹಾಕೊಳ್ಳಲಿಲ್ಲ, ಅವ್ರ ಮಂತ್ರಾಕ್ಷತೆ ಕೊಟ್ಟರೆ ತಲೆ ಮೇಲೆ ಹಾಕೊಂಡು ದೋಷ ಅಲ್ಲ ಅದು. ಸೊ ಆದ್ದರಿಂದ ಅದಕ್ಕೆ ಬೆಲೆ ಇದೆ ಅಂತ ಆಚಾರ್ಯ ತೋರಿಸ್ಬೇಕಾಗಿತ್ತು. ಮೆನ್ಷನ್ ಮಾಡಿದಾರೋ ಪ್ರಮಾಣಾನ್ಯವ ಮನ್ವಾದ್ಯಾಹ ಪ್ರತಿಯೊಬ್ಬ ಅನುಕೂಲ ಅಂತ ಹೇಳಿರೋದ್ರಿಂದ ತಾವೇ ಮಾಡಿ ತೋರಿಸಿದ್ದಾರೆ, ಫಾಲೋ ಮಾಡಿದ್ದಾರೆ. ವೈಷಮ್ಯಂ ಉತ್ತಮತ್ವಂತು ದದಾತಿ ನರಸಂಚಯಾತ್ ಪೂಜಾಯ ವಿಷಮಾ ದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ ಇತಿ ಬ್ರಹ್ಮ ವಿವರ್ತೆ. ಸುಹೃದಾದಿಷು ಒಟ್ಟು ಏನು ತೀರ್ಮಾನ ಅಂದರೆ, ಸುಹೃದಾದಿಷು ಶಾಸ್ತ್ರೋಕ್ತ ಪೂಜಾದಿ ಕೃತಿ ಅನ್ಯೂನ ಅನಧಿಕಾಯ ಸಾಪಿ ಸಮಾ. ಆದ್ದರಿಂದ ಅವರ ಯೋಗ್ಯತೆಗೆ ಹೆಚ್ಚು ಕಡಿಮೆ ಆಗದಂತೆ ಪೂಜೆ ಮಾಡಬೇಕು ಅಂತ ಅರ್ಥನೇ ಹೊರತು ಎಲ್ಲರೂ ಒಂದೇ ರೀತಿ ನೋಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಮತ್ತೊಂದು ಪ್ರಮಾಣ ಕೊಟ್ಟರು ಆಚಾರ್ಯ. ಇಷ್ಟೇ ಲಾಜಿಕ್ಕೆ ಸಾಕಾಗ್ತಿತ್ತು, ಮತ್ತೆ ಕೊಡ್ತಾರೆ. ಯಾಕಂದರೆ ಎಲ್ಲ ವೇದವ್ಯಾಸರು ಹೇಳಿದ್ದಾರೆ, ನಾನು ಹೇಳಿದ್ದೇನೆ ಅಂತ ಅನಿಸ್ಕೋಬಾರ್ದು ಆಚಾರ್ಯರು. ಪ್ರತಿಯೊಂದು ಮಾತಿಗೂ ಅವರೇ ಹೇಳಿದ್ದು ಅಂತ ಹೇಳೋದು ಅವ್ರ ದೊಡ್ಡ ವೈಶಿಷ್ಟ್ಯ. ಸರ್ವವೂ ಮೂಲದಲ್ಲಿದೆ, ನಾವು ಹೇಳೋದ ಸರ್ವವೂ ಮೂಲದಲ್ಲಿದೆ ಅನ್ನೋದಕ್ಕೋಸ್ಕರ ಆಚಾರ ಮಾತು ಕೋಟ್ ಮಾಡ್ತಾರೆ. ಯಥಾ ಸುಹೃತ್ಸು ಕರ್ತವ್ಯಂ ಪಿತೃ ಶತ್ರು ಸುತೇಷು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸಮುಚ್ಯತೆ ಇತಿ ಗಾರುಡೆ. ಯಥಾ ಸುಹೃತ್ಸ ಕರ್ತವ್ಯಂ, ಸ್ನೇಹಿತರ ಬಗ್ಗೆ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ಳೋದು. ಪಿತೃ ಶತ್ರು ಸುತೇಷು, ತಂದೆ ತಾಯಿ ಬಗ್ಗೆ ನಡ್ಕೊಳ್ಳೋ ರೀತಿಯಲ್ಲಿ ಹಾಗೆ ನಡ್ಕೊಳ್ಳೋದು. ಶತ್ರು ಬಗ್ಗೆ ನಡ್ಕೋಬೇಕು ಹಾಗೆ ನಡೆಯೋದು. ಮಕ್ಕಳ ಬಗ್ಗೆ ನಡೆಯೋ ರೀತಿಯಲ್ಲಿ ಹಾಗೆ ನಡೆಯೋದು. ನಡ್ಕೊಂಡ್ರೆ ಅದು ಸರಿಯಾದ ಪೂಜೆ ಅಂತ ಕರೀತಾರೆ, ತಪ್ಪಲ್ಲ. ಲೈಟ್ ಬಿಲ್ ಬರ್ತಾನೆ ಮೀಟರ್ ಇಡಪ್ಪ, ಅವ್ನು ಒಳಗೆ ಕರೆದು ಕೂಡಿಸಿ ಕಾಫಿ ಗಿಫಿ ಕೊಟ್ಟು ಏನು ಒಳಕ್ಕೆ ಹೋಗೋದಿಲ್ಲ. ಒಳಗೆ ಕರೆದು ಕೂಡಿಸೋದಿಲ್ಲ, ಏನು ಮಾಡೋದಿಲ್ಲ. ಗೊತ್ತೈತೆ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದು ಆ ಕಡೆ ಹೋಗಿಬಿಡ್ತಾರೆ. ಯಾರೋ ದಾರಿಯಲ್ಲಿ ಬರ್ತಾರೆ ಬಿಟ್ಟರೆ ಅಲ್ಲೇ ಒಳಗೆ ಕರೆದು ಕೂಡಿಸಿ ಬಡಿಸಿ ಎಲ್ಲ ಮಾಡೋದಿಲ್ಲ ಅಷ್ಟೇ. ಅತಿಥಿ ಬಂದಾಗ ಇನ್ನು ಮಾಡೋ ಕ್ರಮ ಬೇರೆ, ಅದು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ, ಮಾಡಬಾರ್ದು ಕೂಡ. ಅದು ಸರಿಯಾದ ಪೂಜೆ. ಅದು ದೊಡ್ಡವ್ರು ಬಂದ ಸಾವಳು ಅಲ್ಲೇ ನಿಲ್ಸಿ ಮಾತಾಡಿಸಿ ಕಳಿಸ್ಲಿಕ್ಕಾಗೋದಿಲ್ಲ, ಅದು ಬೇರೆ ರೀತಿಯ. ಅವ್ರನ್ನೆಲ್ಲ ಮಾಡಿರೋನು ಯಾಕೆ ಮಾಡ್ತೀರಿ ಅಂತ ಕೇಳಬಾರದು. ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸಮುಚ್ಯತೆ ಇತಿ ಗಾರುಡೆ. ನೋಡಿ ಗರುಡ ಪುರಾಣ ಎಷ್ಟು ಪುರಾಣ ಐತೆ. ಬ್ರಹ್ಮಪುರಾಣ, ಮನುಸ್ಮೃತಿ, ಬ್ರಹ್ಮವ್ಯರ್ಥ ಪುರಾಣ, ಆಮೇಲೆ ಗರುಡ ಪುರಾಣ. ಪ್ರತ್ಯುಪಕಾರ ನಿರಪೇಕ್ಷ. ಈಗ ಒಂದು ಸಮಸ್ಯೆ ಬಂತು. ಸುಹೃನ್ಮಿತ್ರ ಹರಿದಾಸೇನ ಅಂತ ಹೇಳಿದಿರಿ, ಎಲ್ಲ ಪರ್ಯಾಯ ಪದಗಳು, ಸಿನಾನಿಯಮ್ಸ್. ಮತ್ತೆ ಯಾಕೆ ಹೇಳ್ತೀರಿ ಅಂದರೆ ಕಾರಣ ಕೊಡ್ತಾರೆ. ಪ್ರತ್ಯುಪಕಾರ ನಿರಪೇಕ್ಷಯ ಉಪಕಾರ ಕೃತ್ ಸುಹೃತ್. ಪ್ರತ್ಯುಪಕಾರವನ್ನು ಗಮನಿಸದೇನೆ, ಅವಲಂಬಿಸದೇನೆ, ಅಪೇಕ್ಷಿಸದೇನೆ ಏನು ಉಪಕಾರ ಮಾಡ್ತಾನಲ್ಲ ಯಾರು ಅವನು ಸುಹೃತ್. ಅದನ್ನು ಒಳ್ಳೆ ಮನಸ್ಸವನು, ಮನಸ್ಸು ಒಳ್ಳೇದು ಅಷ್ಟೇ ಹೊರತು ಅವನಿಗೆ ಪ್ರತಿಫಲದ ಅಪೇಕ್ಷೆ ಇಲ್ಲ. ಒಳ್ಳೆ ಮನಸ್ಸು ಅಂತ ಹೇಳ್ತಾರಲ್ಲ ಸುಹೃತ್. ಕೃತ್ ಅಂದರೆ ಮನಸ್ಸು. ಕ್ಲೇಶಸ್ಥಾನಂ ನಿರೂಪ್ಯಯು ರಕ್ಷಾಂ ಕರೋತಿ ಸ ಮಿತ್ರಂ. ಈ ಮಿತ್ರ ಅಂದ್ರೆ ಏನು? ಎಲ್ಲಿ ಅಪಾಯ ಇದೆ ಹೇಳಿಬಿಟ್ಟು ರಕ್ಷಣೆಯನ್ನು ಒದಗಿಸ್ತಾನೆ ಅವನು. ಯಾರವನು? ಮಿತ್ರ. ಇನ್ನೊಂದು ಕಡೆ ಹೇಳ್ತಾರೆ ಅವನಿಗೆ ಉಪಕಾರದ ಪ್ರತ್ಯುಪಕಾರದ ಅಪೇಕ್ಷೆ ಕೂಡ ಇದೆ, ಅವನು ಮಿತ್ರನಾಗ್ತಾನೆ. ಆಮೇಲೆ ಅರಿಹಿ ವದಾಧಿಕರ್ಥ. ಅರಿ ಅಂದ್ರೆ ಏನು? ಮತ್ತೆ ಶಿವನ ಅಲ್ಲಿಗೆ ಮುಗಿಲಿಲ್ಲ. ಸುಹೃನ್ಮಿತ್ರಾರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು. ಮಧ್ಯಸ್ಥ ವೈರಿ ಇದೆ, ಅರಿ ಇದೆ, ಶತ್ರು ಇದೆ, ಎರಡು ಒಂದೇನೆ. ಅಲ್ಲೂ ಮತ್ತೆ ಎರಡು ಉಪಯೋಗಿಸಿದ. ಅದಕ್ಕೆ ಹೇಳ್ತಾರೆ ಅದು ವ್ಯತ್ಯಾಸ ಇದೆ. ಅರಿ ಬೇರೆ, ಶತ್ರು ಬೇರೆ. ಯಾಕೆ ಅಂದರೆ ಅರಿ ಅಂದರೆ ಯಾರು? ಅರಿಹಿ ವಧಾಧಿಕರ್ತ. ಈ ಕೊಲೆಗಿಲೆ ಮಾಡಕ್ಕೆ ಬರ್ತಾನಲ್ಲ ಅವನು ಅರಿ ಅಂತ ಕರೀತಾರೋ. ಈ ಕಾಮಕ್ರೋಧ ಅರಿಷಡ್ವರ್ಗ ಅಂತ ಯಾತ ಕರೀತಾನೆ? ಕೊಂದಾಕ್ಬಿಡುತ್ತೆ. ಅದ್ರ ಭಾರಿ ದೊಡ್ಡ ಅರಿ ಎಂಬವನು ಭಾರಿ ಕೆಟ್ಟವನು. ಕರ್ತವ್ಯ ಉಪಕಾರೇ ಅಪಕಾರೇ ಚ ಉದಾಸ್ತೆ ಸ ಉದಾಸೀನ. ಉದಾಸೀನ ಅಂದ್ರೆ ಏನು ನೋಡಿ? ಮಧ್ಯಸ್ಥ ಅಂತ ಪದ ಇದೆ, ಉದಾಸೀನ ಅಂತಿದೆ. ರಫ್ಲಿ ಸ್ಪೀಕಿಂಗ್ ಎರಡು ಒಂದೇ. ಉದಾಸೀನ, ಮಧ್ಯಸ್ಥ. ಆಚಾರ್ಯ ಹೇಳ್ತಾರೆ ಉದಾಸೀನ ಅಂದ್ ಯಾರು ಗೊತ್ತಾ? ಉಪಕಾರ ಮಾಡೋ ಪ್ರಸಂಗ ಬಂತು, ಮಾಡಲಿಲ್ಲ. ಅಪಕಾರ ಅದನ್ನೂ ಮಾಡಲಿಲ್ಲ. ಇಂಡಿಫರೆಂಟ್ ಟು ಬೋತ್. ಅವನು ಇಂಡಿಫರೆಂಟ್ ಆಗಿದ್ದವನು ಯಾರೋ ಅವನು ಉದಾಸೀನ. ಮಧ್ಯಸ್ಥ ಹಾಗಲ್ಲ,
ಎರಡನ್ನೂ ಸರಿಯಾಗಿ ಮಾಡ್ತಾನೆ, ಅವನು ಮಧ್ಯಸ್ಥ. ಅವನು ರಫ್ಲಿ ಎರಡು ಈಕ್ವಲ್ಲೇ, ಸ್ವಲ್ಪ ವ್ಯತ್ಯಾಸ ಇದೆ. ಕರ್ತವ್ಯಂ ಉಭಯಮಪಿ ಯಃ ಕರೋತಿ ಸಹ ಮಧ್ಯಸ್ಥ. ಉಪಕಾರ ಮಾಡಬೇಕಾದ್ರೆ ಮಾಡಿದ, ಬೇಡಬೇಕಾದ್ರೆ ಹೇಳಿದ, ಎರಡು ಮಾಡಿದರೆ ಮಧ್ಯಸ್ಥ. ಎರಡರ ಬಗ್ಗೆ ಇಂಡಿಫರೆಂಟ್ ಆಗಿದ್ದರೆ ಅವನು ಉದಾಸೀನ. ಅವಾಸಿತ ಕೃತ್ ದೇಶ್ಯ. ದೇಶ್ಯ ಅಂತ ಒಬ್ಬರಿದ್ದ, ಅವನೇನು ಮನೆ ಬಿಡಿಸೋದು ಇಂಥ ಕೆಲಸ ಮಾಡ್ತಾನೆ, ಅವನು ದೇಶ್ಯ ಅಂತ ಕರಿಬೇಕು. ಇವ್ರು ಕೊಲ್ಲಕ್ಕೆ ಬಂದಿಲ್ಲ, ಅವನು ಬೇಗ ಮನೆ ಖಾಲಿ ಮಾಡು ಹೀಗೆಲ್ಲ ಹೇಳ್ತಾನೆ. ಅವನು ಯಾರು? ಅವನು ದ್ವೇಷ್ಯ. ದುರ್ಯೋಧನಾದಿಗಳು ಎರಡೂ ಆಗಿಬಿಟ್ಟಿದ್ದಾರೆ. ಅವರು ಗಾಡಿ ಕಳಿಸ್ತಾರೆ, ಬೈಕ್ ಇಡ್ತಾರೆ, ಎಲ್ಲ ಮಾಡೋದ್ರಿಂದ ಎಲ್ಲ ರೀತಿಯ ಶತ್ರುಗಳು ಆಗಿದ್ದ. ದ್ವೇಷ್ಯ ಆಹಚ ಏತತ್. ಮತ್ತೆ ಅದಕ್ಕೆ ಕೊಟೇಶನ್. ಮತ್ತೆ ದ್ವೇಷ್ಯೋ ಅವಾಸಿತ ಕೃತ್ ಕಾರ್ಯ ಮಾತ್ರ ಕಾರೀತು ಮಧ್ಯಮ ಪ್ರಿಯಕೃತ್ ಪ್ರಿಯೋ ನಿರೂಪ್ಯಾಪಿ ಕ್ಲೇಶಮ್ಯ ಪರಿರಕ್ಷತಿ ಸ ಮಿತ್ರಂ ಉಪಕಾರಂತು ಅನಪೇಕ್ಷ ಉಪಕಾರಕೃತ್ ಯಸ್ತತಃ ಸ ಸುಹೃತ್ ಪ್ರೋಕ್ತಃ ಶತ್ರುಶ್ಚಾಪಿ ವಧಾಧಿಕೃತ್. ಎಲ್ಲ ಅರ್ಥನೂ ಬಂದಿದೆ ಅದರೊಳಗೆ. ಕ್ರಮದಲ್ಲಿ ಈ ಕ್ರಮದಲ್ಲಿ ಅರ್ಥ ಹೇಳಿದ್ದಾರೆ, ಶ್ಲೋಕದಲ್ಲಿ ಬೇರೆ ಕ್ರಮದಲ್ಲಿ ಇದೆ ಅಷ್ಟೇ. ಎರಡು ಸೇಮ್. ಅದು ದ್ವೇಷ್ಯ ಅವಾಸಿತ ಕೃತ್ ಅದೇ ಪದ ಉಪಯೋಗಿಸುತ್ತಾರೆ, ಬೇರೆ ಪದ ಹಾಕಲಿಲ್ಲ. ಕಾರ್ಯ ಮಾತ್ರ ಕಾರೀತು ಮಧ್ಯಮ ಪ್ರಿಯಕೃತ್ ಪ್ರಿಯ ನಿರೂಪ್ಯಾಪಿ ಕ್ಲೇಶಮ್ಯ ಪರಿರಕ್ಷತಿ ಸಹ ಮಿತ್ರಂ ಉಪಕಾರಂತು ಅನಪೇಕ್ಷ ಉಪಕಾರಕೃತ್ ಯಹ ತತಃ ಸುಹೃತ್ ಪ್ರೋಕ್ತಃ ಶತ್ರುಶ್ಚಾಪಿ ವಧಾಧಿಕೃತ್. ಎಲ್ಲ ಬಂದಂತೆ ಆಯಿತು. ಈ ರೀತಿ ಹೇಳಿದ್ರಿಂದ ಭಗವದ್ಗೀತೆಯ ಬಗ್ಗೆ ಗೌರವ ಎಷ್ಟು ಜಾಸ್ತಿ ಆಗುತ್ತೆ. ಮೇಲ್ನೋಟಕ್ಕೆ ಏನೋ ರಿಪಿಟೇಷನ್ ಮಾಡ್ತಾರಲ್ಲ ಅಂತ ಅನಿಸಿದರೆ ಎಷ್ಟು ಸೂಕ್ಷ್ಮ ವಿಚಾರ ಹೇಳಿದಾರೆ. ಸೂಕ್ಷ್ಮ ವಿಚಾರ ಹೇಳೋದು ಬೇರೆ, ರಿಪೀಟ್ ಮಾಡೋದು ಬೇರೆ. ಯೋಗಿ ಯುಂಜೀತ ಸತತಂ ತಾತ್ಪರ್ಯ ಎರಡು ಇಲ್ಲ, ಆಗಲೇ ಹೊತ್ತಾಗಿದೆ. ನಾಳೆ ತಾತ್ಪರ್ಯ